ಇವತ್ತು ನನ್ನ 44 ವರ್ಷಗಳ ಇತಿಹಾಸದಲ್ಲಿ ಇವತ್ತೊಂದು ಸುದಿನ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಯಾಕೆಂದ್ರೆ ನನ್ನ ಇಷ್ಟು ವರ್ಷಗಳ ಜನ್ಮ ದಿನಾಚರಣೆ ಬರ್ತಗಳಲ್ಲಿ ಈ ವರ್ಷ ಆದಷ್ಟು ನನಗೆ ಖುಷಿ, ಈ ವರ್ಷ ಆದಷ್ಟು ನನಗೆ ಸಂತೋಷ ಬಹುಶಃ ಯಾವ ವರ್ಷನೂ ಆಗಿರ್ಲಿಲ್ಲ. ನಾನು ನನ್ನ ಕುಟುಂಬ 7:30 ಬಂದಿದ್ದು ಸೋಮೇಶ್ವರ ಟೆಂಪಲ್ಗೆ. ಇವತ್ತು 10:30 ತನಕ ಇಲ್ಲೇ ಇದ್ದು ಸೋಮೇಶ್ವರನ ಆಶೀರ್ವಾದ ತಗೊಂಡು ಅಭಿಷೇಕದಲ್ಲಿ ಪಾಲ್ಗೊಂಡು ತಾಯಿ ಆಶೀರ್ವಾದ ತಗೊಂಡು ತುಂಬಾ ಸಂತೋಷದಿಂದ ಹೋಗ್ತಾ ಇದ್ದೀನಿ. ನನ್ನ ಏನೇ ಮುಂದಿನ ಆಲೋಚನೆ ಕೂಡ ಸೋಮೇಶ್ವರನ್ ಬಿಟ್ಟಿದ್ದೀನಿ. ಬಹುಶಃ ನನ್ನ ಸೋಮೇಶ್ವರನ್ ಸ್ವಾಮೀಜಿಯವರು ವಿಶೇಷವಾಗಿ ನನ್ನ ಕರೆದು ಇವತ್ತು ವಿಶೇಷವಾದ ಅಲಂಕಾರ ಮಾಡಿ ಒಂದು ವಿಶೇಷವಾಗಿ ಬಂದಿರ್ತಕ್ಕಂಥ ಎಲ್ಲ ಭಕ್ತರಲ್ಲಿ ಕೂಡ ನನಗೂ ಕೂಡ ಇಲ್ಲಿ ಒಂದು ತಿಂಡಿಯನ್ನು ಕೊಟ್ಟು ಕಳಿಸ್ತಾ ಇದ್ದಾರೆ. ಮುಂಬರುವ ಕೆಲವೇ ದಿನಗಳಲ್ಲಿ ಕೂಡ ಏನು ಸೋಮೇಶ್ವರ ನನ್ನನ್ನ ಬರ್ಮಾಡ್ಕೊಂಡು ಇವತ್ತು ವರ್ಕ್ ಸ್ಟಾರ್ಟ್ ಮಾಡುವಂತ ಒಂದು ಆಜ್ಞಾಪ ಮಾಡಿದ್ದಾರೆ. ಕೆಲವೇ ದಿನದಲ್ಲಿ ಈ ವರ್ಕ್ ನ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ನನಗೆ ಇವತ್ತು ಸ್ವಾಮೀಜಿ ಕುಟುಂಬ ತೋರಿಸಿರ್ತಕ್ಕಂಥ ಪ್ರೀತಿ ಅಪಾರವಾಗಿದ್ದು, ರಾತ್ರಿಯಿಂದ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ನನ್ನ ಹುಟ್ಟುಹಬ್ಬನ ಆಚರಣೆಯನ್ನ ತುಂಬಾ ಅದ್ದೂರಿಯಿಂದ ಅರ್ಥಗರ್ಭಿತ ಮಾಡಿದ್ದಾರೆ. ಸೊ ಎಲ್ರಿಗೂ ನನ್ನ ಕೃತಜ್ಞತೆ ಸಲ್ಲಿಸ್ತೀನಿ. ಈಗಾಗಲೇ ಮಕ್ಕಳು ಕಾಯ್ತಾ ಇದ್ದಾರೆ. ನಮ್ಮ ಕೊಡಿಗಳು, ನಮ್ಮ ಮುಳಬಾಗಲ್ ತಾಲೂಕಿನ ಮಕ್ಕಳು ಸಾಕಷ್ಟು ಜನ ಇದಕ್ಕೆ ಕನ್ಫ್ಯೂಸ್ ಆಗಿದ್ರೆ ಅದ್ರ ಬಗ್ಗೆ ನಾನು ಮತ್ತೆ ಅಲ್ಲಿ ಬಂದು ಮಾತಾಡ್ತೀನಿ. 100 ಮಕ್ಕಳಿಗೆ ವಿದ್ಯಾದಾನ ಮುಖಾಂತರವಾಗಿ, ಅಂದ್ರೆ ಅವ್ರ ಲೈಫ್ ನ ಬಿಲ್ಡ್ ಮಾಡ್ಕೊಳ್ಳೋ ಮುಖಾಂತರವಾಗಿ ಇವತ್ತು ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮನ ಕೂಡ ಹಮ್ಮಿಕೊಂಡಿದ್ದೀನಿ. ಸೊ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ದಿನಕ್ಕೆ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ನನ್ನ ಸಹಪಾಠಿಗಳು ಕೂಡ ನಾಯಕರು ಕೂಡ ವಿಶೇಷವಾದ ಧನ್ಯವಾದ ಸಲ್ಲಿಸ್ತೀನಿ. ನಾನು ಹೇಳ್ತೆ ಅಲ್ವಾ, ನನ್ನ 44 ವರ್ಷಗಳ ಇತಿಹಾಸದಲ್ಲಿ ಫಸ್ಟ್ ಟೈಮ್ ನಾನು ಒಂದು ದೇವಸ್ಥಾನದ 4 ಅವರ್ ಕೂತ್ಕೊಂಡು ದೇವರಿಗೆ ಅರ್ಪಿಸಿದ್ದು, ಇಡೀ ನನ್ನ ಕುಟುಂಬ ಕೂತ್ಕೊಂಡು ಅರ್ಪಿಸಿದ ದಿನ. ಯಾವತ್ತು ನನ್ನ ಚಿಕ್ಕ ಮಗ ಇರಲ್ಲ, 1 ಅವರ್ ಮೇಲೆ ಇರಲ್ಲ. ಸೊ ಅವನು ಕೂಡ 4 ಅವರ್ ನಮ್ಮ ಜೊತೆ ಕೂತ್ಕೊಂಡು ದೇವರದಲ್ಲಿ ನಾವು ಪಾತ್ರರಾಗಿ ನನ್ನ ಮುಳಬಾಗಲ್ ತಾಲೂಕಿನ ಕಾಯಕ ಇವರು. ಯಾಕಂದ್ರೆ ನಾವೇನೇ ಕಷ್ಟ ಬಂದು ಸೋಮೇಶ್ವರ ಬರ್ತೀವಿ. ಸೊ ಎಲ್ಲವನ್ನೂ ಹೇಳ್ಕೊಂಡಿದ್ದೀನಿ, ಕಷ್ಟ ಸುಖ ಮುಂದೆ ಧೈರ್ಯ ಎಲ್ಲವನ್ನೂ ಹೇಳ್ಕೊಂಡಿದ್ದೀನಿ. ಸೋಮೇಶ್ವರ ಏನ್ ಧೈರ್ಯ ಕೊಡ್ತಾನೋ, ಏನ್ ಧೈರ್ಯ ಕೊಡ್ತಾನೋ ಆ ಧೈರ್ಯ ಮುನ್ನುಗ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ.